ಹೇ ಗಾಯ್ಸ್, ಗುಡ್ ನೈಟ್ ಹೇಳೋಕ್ಕಾಗಿಲ್ಲ ಆ್ಯಂಡ್ ಮಾರ್ನಿಂಗ್ ಆಗಿದೆ ಆಲ್ರೆಡಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನೀವಿದ್ರಿ ಅನ್ಸುತ್ತೆ. ನೀವು ಇದ್ದಿಲ್ಲ ಅಂದರೆ ನಾವು ತುಂಬ ಎಕ್ಸೈಟ್ಮೆಂಟಿಂದ ಇದ್ವಿ. ಆ್ಯಂಡ್ ಎಲ್ಲಿಗೆ ಬಂದಿದ್ದೀವಿ ಅಂತಂದ್ಬಿಟ್ಟು ತೋರಿಸ್ತೀನಿ. ಹೇ, ವೆಲ್ಕಮ್ ಟು ಕೇರಳ. ಎಸ್, ನಾವು ಫಸ್ಟ್ ಇವಾಗ ಹೋಗ್ತಾ ಇರೋದೆ ಮುನ್ನಾರ್ಗೆ. ಆ್ಯಂಡ್ ಇವಾಗ ಜಸ್ಟ್ ಚೆಕ್-ಇನ್ ಎಲ್ಲ ಮುಗೀತು, ಎಂಟ್ರಿ ಚೆಕ್-ಇನ್. ಇವಾಗ ಸೀದಾ ಹೋಗೋದೆ ಮುನ್ನಾರ್ಗೆ. ಏನಂತೀರಾ ಕಲ್ಕಿ ಅವರೇ? ಏನಂತೀರಾ? ನೀವೇನಂತೀರಾ? ಸೂಪರ್ ಅಂತೀನಿ ಅಷ್ಟೇ. ಪುನಿ ಬ್ರೋ ಏನಂತೀರಾ ಚೆಕ್-ಇನ್ಗೆ? ಏನಂತ ಹೇಳೋದು, ಬರೀ ಇಂಥದೇ ಹೋಗೋದು ಜಾಲಿ ಮಾಡ್ಕೊ ಬರೋದು ಅಷ್ಟೇ. ಅಷ್ಟೇನಾ? ಕಾವ್ಯ ಅವರಂತೂ ಫುಲ್ ಇದ್ದೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಿಡ್ರಿ. ವೆರಿ ಪೀಸ್ ಆಗಿದೆ ಇಲ್ಲಂತ, ಸಖತ್ ಫುಲ್ ಪೀಸಾ? ಎಸ್ ಗೈಸ್, ಬೋರ್ಡ್ ಅಂತ ನೋಡಿ ಹೆವಿ ಖುಷಿ ಆಯಿತು. ಕೇರಳ, ತಮಿಳ್ನಾಡುಲೂ ಎಲ್ಲ ಕಡೆನೂ ಕನ್ನಡನ ಫುಲ್ ಹೈಲೈಟ್ ಮಾಡಿದ್ದಾರೆ. ಇದೇ ಇರುತ್ತೆ, ಬಟ್ ಇಲ್ಲಿ ನೋಡಿ ಸ್ವಲ್ಪ ತುಂಬ ಖುಷಿ ಆಯಿತು ಗೈಸ್. ಓಕೆ, ಲೆಟ್ಸ್ ಮೀಟ್ ಇನ್ ಮುನ್ನಾರ್. ನೋಡಿ ಎಲ್ಲ ಹಾಕಮ್ಮ ಮೆತ್ತೆಸೇಮ ಏನ್ ಗೈಸ್, ಏನ್ ಮಸ್ತ್ ಆಗಿದೆ ನೋಡಿ. ಕ್ಯೂಟ್ ಕ್ಯೂಟ್ ಆಗಿದೆ. ಇದೇ ತರ ತುಂಬಾ ಪ್ರಾಣಿಗಳನ್ನ ನೋಡಿದೀವಿ ಗೈಸ್ ಬರೋ ದಾರಿಯಲ್ಲಿ. ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಮಸ್ತ್ ಅಂತಾರಲ್ಲ, ಅದು ಪಕ್ಕ ಟ್ರೂ. ಮುನ್ನಾರಂತೂ ರೀಚ್ ಆಗಿದ್ದೀವಿ. ಇವಾಗ ರೂಮ್ ಮಾಡಿದ್ದೀವಿ ಫ್ರೆಶ್ ಅಪ್ ಆಗ್ಬೇಕಂತ ಅಂದ್ಬಿಟ್ಟು. ಫ್ರೆಶ್ ಅಪ್ ಆಗಿ ಸೀದಾ ಟೀ ಎಸ್ಟೇಟ್ಗೆ ಹೋಗೋದು. ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್, ನಮ್ಮ ಸೋಲ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಲಗೇಜ್ ಇಳ್ಸೋಕ್ಕೆ, ಅದನ್ನು ತೋರಿಸ್ತೀನಿ ಗೈಸ್. ಇವ್ನಿಗಂತೂ ಡಿಫ್ರೆಂಟ್ ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅಷ್ಟು ಲ್ಯಾಂಗ್ವೇಜ್ ಬರುತ್ತೆ ಗೈಸ್. ನೋಡಿ ಗೈಸ್, ಇದು ನಾವು ಸ್ಟೇ ಆಗ್ತಾ ಇರೋ ರೂಮ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಜಸ್ಟ್ ಫಾರ್ 2 hours. ಸಖತ್ತಾಗಿದೆ. ಈ ಥರ ಒಂದು ಮನೆ ಇದ್ರೆ ಮಸ್ತ್ ಅಂತಿರಲ್ವ. ರೆಡಿ ಆಗಿಬಿಟ್ಟು ಟಿಫನ್ ತಿನ್ನಕ್ಕೆ ಅಂತ ಬಂದಿದ್ದೀವಿ ಎಲ್ಲರೂ. ಪುಣ್ಯಣ್ಣ. ಸೊ ಗೈಸ್, ಇಲ್ಲಿ ನೋಡಿ, ಇದು ಕೇರಳದ ಸ್ಪೆಷಲ್ ನೀರಂತೆ. ಏನೋ ರೆಡ್ ಕಲರ್ ನೀರು ಕೊಟ್ಟಿದ್ದಾರೆ. ರೆಡ್ ಅಲ್ಲ, ಪಿಂಕು. ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿದೆ. ಫಸ್ಟ್ ಟೈಮ್ ಗೈಸ್, ಫಸ್ಟ್ ಟೈಮ್ ಈ ಥರ ಕಲರ್ ವಾಟರ್ ಕುಡಿತಾ ಇರೋದು. ನೀವು ಯಾವ್ದಾದ್ರು ಕುಡಿದಿದ್ದೀರಾ? ಫಸ್ಟ್ ಟೈಮ್. ನೀವು? ಫಸ್ಟ್ ಟೈಮ್. ಕಲ್ಕಿ, ನೀವು ಫಸ್ಟ್ ಟೈಮಾ? ಚೆನ್ನಾಗಿದೆ. ಡಿಪ್ರೆಷನ್. ಸ್ಯಾಂಡಿ ಬ್ರೋ ಎಂತ ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ನೀವು ಫಸ್ಟ್ ಟೈಮ್ ವಾಟರ್ ಕುಡಿತಿರೋದು ಈ ಥರ? ಇಲ್ಲ, ಸೆಕೆಂಡ್ ಟೈಮ್. ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅವಾಗಲೇ ಒಂದ್ಸಲ ಕುಡಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಟಿಫನ್ ಬಂದಿದೆ. ಮುನ್ನಾರ್ ಮಸಾಲೆ ದೋಸೆ, ಪರೋಟ. ಬಟ್ ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಟೇಸ್ಟ್ ಸಿಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಬಟ್ ಚೆನ್ನಾಗಿದೆ. ಓಕೆ, ಟಿಫನ್ ಮುಗಿಸಿ ನಾವು ಬಂದಿದ್ದೆ ಫಸ್ಟ್ ಪ್ಲೇಸ್ಗೆ, ಟೀ ಎಸ್ಟೇಟ್ಗೆ. ಗೈಸ್, ಇನ್ನು ಹಿಂಗೆ ಹೋಗಬೇಕು, ಮೇಲೆ ಹೋಗಬೇಕು ಗೈಸ್. ಫಾಲ್ಸ್ ಹತ್ರ ಹೋಗಿದ್ವಿ ಗೈಸ್, ಬಟ್ ಆದರೆ ಫುಲ್ಲು ರೈನ್ ಬಂದಿದ್ದ ಕಾರಣದಿಂದ ನಾನು ಫಾಲ್ಸ್ ಕ್ಲಿಕ್ ಹಾಕೋಕ್ಕಾಗಿಲ್ಲ. ಬಟ್ ವಿಡಿಯೋ ಮಾಡ್ಕೊಂಡಿದ್ದೀವಿ, ಅದನ್ನು ಪೋಸ್ಟ್ ಮಾಡ್ತೀವಿ, ಅಲ್ಲೇ ನೋಡ್ಕೊಳ್ಳಿ. ಫುಲ್ ಮಳೆ ಬಂದಿರೋ ಕಾರಣದಿಂದ ಫುಲ್ ನೆಂತ್ಕೊಂಡು, ಫುಲ್ ವೆಟ್ಟಾಗಿ ಸ್ವೆಟ್ಟಾಗಿ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಗೈಸ್. ತುಂಬ ಮಳೆ ಇರೋ ಕಾರಣದಿಂದ ಲಂಚ್ ಬ್ರೇಕೇ ತಗೊಂಡಿರಲಿಲ್ಲ. ಇವಾಗ ಬಂದಿದ್ದೀವಿ ಲಂಚ್ಗೆ, ಫುಲ್ ಟಯರ್ಡಾಗಿ ಮಸ್ತಾಗಿ. ಇವಾಗೆಲ್ಲ ಏನಿದು ಸನ್ನಿ ಅಣ್ಣ ತಿಂತಾ ಇರೋದು? ಮಂದಿ ರೈಸ್. ಎಲ್ಲರೂ ಮಂದಿ ರೈಸ್ ಲವರ್ಸ್ ಗೈಸ್. ಎಲ್ಲರೂ ಮಂದಿ ಅಂದರೆ ಮಸ್ತ್. ನೀವು ಯಾರು ತಿಂದಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಲೇಬೇಕು. ಮಾಡಿ ಓಕೆ. ಟ್ರಿಪ್ಪು ಅಂದ್ಬಿಟ್ಟು ಟ್ರಿಪ್ಗೋಣ ಅಂದ್ಬಿಟ್ಟು ನೋಡಿ ಗೈಸ್, ಎಂಜಾಯ್ ಮಾಡಬೇಕು ಅಂದ್ಕೊಂಡವರೆಲ್ಲ. ಪುನಿ ಎದ ಪುನಿ ನೋಡಿ ಅಣ್ಣ ಅಂತೂ ಸ್ವಲ್ಪ ಕಣ್ಣೇ ಮುಚ್ಚಿಲ್ಲ. ಗಾಡಿ
ಗಾಡಿ ಬಿಟ್ಟಾಗಿ ನಾನು ಇದುವರೆಗೂ ಕಣ್ಣೇ ಮುಚ್ಚಿಲ್ಲ ಅವರಂತೂ, ಅವರೊಬ್ಬರೇ ಎದ್ದಿರೋದು. ಇನ್ನಿವರೆಲ್ಲ ಓಹೋ ಹೋ ಹೋ ಕೇಳಕ್ಕೆ ಹೋಗ್ಬೇಡಿ. ಕಾಲು ನೆಗೆಸ್ಕೊಂಡು ಚೆನ್ನಾಗಿ ಮುಗಿಸ್ಬಿಟ್ಟು ನಾನು ಮಲ್ಕೊಂಡಿಲ್ಲ ಅಪ್ಪ. ಫುಲ್ ಮಳೆ. ಹಾಫ್ ಆನ್ ಅವರ್ 1 ಅವರ್ಗೂ ಒಂದೊಂದು ಬ್ರೇಕ್ ಈ ಥರ ಅಡ್ಡ ಹಾಕೋದು. ನಮ್ಮ ಕಲ್ಕಿ ಅಂತೂ ಡಿಪ್ರೆಷನ್ ಫುಲ್ ಇದ್ದೆ ಗಾಯ್ಸ್. ಮಾರ್ನಿಂಗಿಂದ ಫುಲ್ ಇದ್ದೆ. ಎತ್ರಿ ಮಕ ತೋರಿಸಿ ಸ್ವಲ್ಪ ಮಕನಾ ಫುಲ್ ನಿದ್ದೆ ಗಾಯ್ಸ್. ನೋಡಿ ಗಾಯ್ಸ್ ಟೀ ಈ ಥರ ಟೀ ಕುಡ್ಕೊಂಡು ಈ ಥರ ರೋಡ್ ನೋಡ್ಕೊಂಡ್ರೆ ಮಸ್ತಾಗಿರುತ್ತೆ ಅನ್ಬೋದು. ಲಿಚ್ಚಿ ಹೆಂಗಿದೆ ನೋಡಿ ಗಾಯ್ಸ್. ಒಂದು ಲಿಚ್ಚಿ ಎಷ್ಟು ರೇಟ್ ಗೊತ್ತಾ ಗಾಯ್ಸ್? ಇಲ್ಲೆಲ್ಲ ರೋಡ್ ತುಂಬ ಬರೀ ಲಿಚ್ಚಿಸೇ ಇದೆ ಗಾಯ್ಸ್. ಒಂದು ಲಿಚ್ಚಿ ಬೆಂಗಳೂರಲ್ಲೆಲ್ಲ 80-90 ರೂಪೀಸ್ ಕಾಸ್ಟು. ಇಲ್ಲೆಲ್ಲ ರೋಡ್ಗೂ ಲಿಚ್ಚಿ ಗಾಯ್ಸ್. ಚೇಪೆಕಾಯಿ ಮರ ಲಿಚ್ಚಿಕಾಯಿ. ಇವಾಗ ನೋಡಿ ನಾವೇನು ಮಾಡ್ತೀವಿ ಅಂತ ನೋಡಿ ಗಾಯ್ಸ್. ಲಿಚ್ಚಿ ಮರದ ತುಂಬ ಲಿಚ್ಚಿ ಗಾಯ್ಸ್. ಸ್ವಲ್ಪ ಫ್ರೂಟ್ಸ್ ಮೇಲೆ ಅಂದರೆ ತುಂಬ ಕ್ರೇಜ್. ಫ್ರೂಟ್ಸ್ ಅಂದರೆ ಡಿಫ್ರೆಂಟ್ ಫ್ರೂಟ್ಸ್ ತಿಂದು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಹೆವಿ ಇಷ್ಟ ನನಗೆ. ಬಟ್ ನಂಗೆ ಟೈಮೇ ಸಿಗೋಲ್ಲ ಗೈಸ್. ಫೈನಲಿ ಎಳ್ದು ಬಿಟ್ಟು ತಗೋ. ಎಳಿಬೇಕು. ಎಳಿಯೋಣ. ಯಾರೇನಂತಾರೆ? ಕೆಳಗಡೆ ಬಿದ್ದಿರೋ ತಿನ್ನೋಕೈತೆ ಕಾವ್ಯ, ಮೇಲ್ಗಡೆ ಕದ್ಕೊಂಡು ತಿನ್ಬೇಕು. ಇಲ್ಲಿ ನೋಡು ಗೊಂಚು ಬಿದ್ದೈತೆ ಗಾಯ್ಸ್. ಗೊಂಚು ಅದು ವಿನೋದಣ್ಣ ಅಂದರೆ ಅದು. ಹಂಗೆ ಕೆಳಗಡೆ ಬಗ್ಸು ಅದನ್ನು. ಬಗ್ಸು. ಹಾಂ ಬಿದ್ವು ಗಾಯ್ಸ್. ಬಿದ್ವು. ಹಾಂ ಅದೇ ಅವೇ ಅಲ್ಲೇ ಇದೆ. ಅದು ಅಲ್ಲೇ ಇತ್ತು. ಎತ್ಕೋಬಾ ಅಂತ ಎತ್ಕೋಬಾ. ಲಿಚ್ಚಿ ಕೊಡು. ಲಿಚ್ಚಿ ಸ್ಯಾಂಡಿ ಲಿಚ್ಚಿ ನೋಡು. ಲಿಚ್ಚಿ ಎತ್ಕೋಬಾ. ಸ್ವಿಚ್ ಆಫ್ ಆಗ್ಬಿಡುತ್ತೆ ಕಂಡ್ರು. ಬೇಗ ಚೇಪೆಕಾಯಿ ಒಂದೆರಡು ಕಿತ್ಕೋಬೇಡಿ. ಲಿಚ್ಚಿ ನೋಡು. ಲಿಚ್ಚಿ ಗಾಯ್ಸ್ ಇದು ಹೆವಿ ಕಾಸ್ಟ್ಲಿ ಗಾಯ್ಸ್. ಸೀರಿಯಸ್ ಆಗಿದ್ದೀನಿ. ನಾನು ಬೆಂಗಳೂರಲ್ಲಿ ಬೆಳೆದ್ಬಿಟ್ಟು ಮಾರಿದ್ರೆ ಅಂತೂ ಹೆವಿ ಬಿಸ್ನೆಸ್, ಮಸ್ತಾಗಿ ಹೆವಿ ಬಿಸ್ನೆಸ್ ಆಗುತ್ತೆ. ಬಟ್ ಇದನ್ನ ಇಲ್ಲಿ ತಿನ್ನೋರೇ ಗತಿ ಇಲ್ಲ. ರೋಡ್ಗೂ ಬೆಳೆಸ್ಕೊಂಡವ್ರು ಇಲ್ಲಿ. ಎಸ್ ಗಾಯ್ಸ್, ನಮ್ಗೆ ಆಸೆ ಆಯಿತು ತಿನ್ನೋಣ ಅಂತ ಬಂದಿದ್ದೀರಿ. ಬಟ್ ಕಾಯಿ ಗಾಯ್ಸ್ ಇದು ಹಣ್ಣಾಗಿಲ್ಲ. ಹೌದಾ? ಕಾಯಿ ಇದು ವೇಸ್ಟ್. ಇದು ತಿನ್ನೋಕ್ಕಾಗಲ್ಲ ಇದನ್ನು. ಕ್ಯಾಚ್ ಅಂತ ಕಿತಾಪತಿ ಗೈಸ್. 50 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಬಟ್ 50 ರೂಪಾಯಿ ಕೊಟ್ಟು ತಿನ್ನೋದ್ರ ಬದಲು ಈ ಥರ ಮಾಡಿ ಕದ್ಕೊಂಡು ಕೇಳ್ಕೊಂಡು ತಗೊಂಡು ತಿನ್ನೋದ್ರಲ್ಲಿ ಇರೋ ಸುಖನೇ ಮಸ್ತ್. ಓಹೋ ನೋಡಿ ಗೈಸ್, ಲಿಚ್ಚಿ ಅದು ಇದು ಮಸ್ತ್ ಅಂತೀರಿ. ಅದೇ ಬಿದ್ದೆ ಹೋಯ್ತು, ವೇಸ್ಟ್ ಆಗೋಯ್ತು ಗೈಸ್. ಕಲ್ಕಿ ಬಿಡು, ಕಲ್ಕಿ ವೇಸ್ಟ್. ಮಸ್ತ್. ಅವ್ರು ಬೈತಾರಪ್ಪ. ಮಾಮ್ ಯಾರು ತಿನ್ನೋರು ಇಲ್ಲ ನೋಡಿ. ಮಾಮ್ ಇದು ಒಳ್ಳೆ ಪ್ರೋಟೀನ್ ನೋಡಿ ಗೈಸ್, ಅವರು ಫ್ರೂಟ್ಸ್ ಲಿಚ್ಚಿ ಚೇಪೆಕಾಯಿ ಪ್ರೋಟೀನ್ ಹಣ್ಣಲ್ಲೇ ಯಾವ್ದ್ರಲ್ಲೂ ಇಲ್ಲ. ಇದನ್ನ ತಿನ್ಬೇಕು. ಕನ್ನಡ ತಿನ್ನೋಕಂದ್ರೆ ಎಷ್ಟು ಕಾಸ್ಟ್ ಗೊತ್ತದು? ಒಂದಕ್ಕೆ 80-90 ರೂಪೀಸ್. ವಾವ್, ಸರಿ ನನ್ಗೊಂದು ನಾನು ಬ್ಲಾಗಲ್ಲಿ ತರಿಸ್ತೀನಿ ನೋಡಿ ಗೈಸ್. ಎಷ್ಟು ದಪ್ಪ, ಎಷ್ಟು ಹಣ್ಣಾಗಿದೆ ನೋಡಿ ಗೈಸ್. ಕಲ್ಕಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇದು?
ಮಸ್ತ್ ಅಂತೀರಾ? ಹಾ ಕೇಳಿಸ್ಕೊಂಡು ಆಗ್ತೀನಿ ನಾನು ಇದನ್ನ ಹೆಂಗ ಪುನೀನ ಟೆಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಚೆನ್ನಾಗಿದೆ. ಟ್ರಿಪ್ ಮಧ್ಯದಲ್ಲಿ ಕಾರ್ ಪಕ್ಕಕ್ಕೆ ಹಾಕಿ ಇಜ್ಜಿ ಕತ್ಕೊಂಡ್ ತಿಂದಿ ಓಡ್ತಾ ಇದ್ದಾರೆ. ಓಡು ಒಂದ್ ಚೆಪೆಗೆ. ಓ ಕಮ್ ಕಲ್ಗೆ ಫಾಸ್ಟ್ ಓಡ್ ಬನ್ನಿ ಹೆವಿ ಟಯರ್ಡ್ ಆಗ್ಬಿಟ್ಟು ಇವಾಗ ತಾನೇ ರೂಮಿಗೆ ಬಂದು ಚೆಕ್ ಇನ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೀವಿ. ಹೆಂಗೆ ಅನಿಸ್ತಾ ಇದೆ ಅಂದರೆ ಒಂದು ಪ್ಲೇಸ್ಗೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು 3 to 4 hours ಬೇಕಾಗ್ತದೆ. ಸೊ ಅದರಿಂದನೇ ತುಂಬ ಟಯರ್ಡ್ ಆಗ್ತಾಯಿದೆ. ಯಾವ ಪ್ಲೇಸಸ್ನೂ ಅಷ್ಟು ಕವರ್ ಮಾಡೋಕ್ಕಾಗ್ತಾಯಿಲ್ಲ. ಏನೋ ನಾಳೆ ಆಲ್ರೆಡಿ ಇವಾಗ ಕೊಚ್ಚಿನಲ್ಲಿದ್ದೀವಿ. ನಾಳೆ ಫುಲ್ ಕೊಚ್ಚಿ ಕವರ್ ಮಾಡಿಬಿಟ್ಟು ನಾಡಿದ್ದು ತಿರುವನಂತಪುರಂಗೆ ಹೋಗ್ಬಿಟ್ಟು ಆಮೇಲೆ ಸೀದಾ ಬಸ್ ಹತ್ತೋದಲ್ಲ ಕಾರಲ್ಲಿ ಬಂದಿದ್ದೀವಿ ಗೈಸ್. ಕಾರಲ್ಲಿ ಕುತ್ಕೊಂಡೇ ಸಾಕಾಗ್ತಾ ಇದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಬರೋದು ಬಂದಿದ್ದೀವಿ, ಎಂಜಾಯ್ ಮಾಡಲೇಬೇಕು, ಮಾಡ್ತೀವಿ. ಸರಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಚೆಕ್-ಇನ್ ಆಗಿ ಎಲ್ಲ ತಗೊಬಂದಿದ್ದಾರೆ. ತಿಂದ್ಬಿಟ್ಟು ಗಾಯ್ಸ್ ಮಲ್ಕೊಬಿಡ್ತೀವಿ. ಓಕೆ, ನಾಳೆ ಮಾರ್ನಿಂಗ್ ಸಿಗೋಣ.